ನೆಕ್ಸ್ಟ್ ಕಂಟೆಸ್ಟೆಂಟು ರೋಶಿನಿ 27 ವರ್ಷ ಮುಂಬೈಯವರು. ನೋಡಿ, ಮುಂಬೈಯಿಂದ ಬಂದಿದ್ದಾರೆ. ಬಟ್ ಇವ್ರು ಏನು ಅಂತಂದ್ರೆ ಅವ್ರ ಮಾತುಗಾರಿಕೆ ಇಲ್ಲಿ ಚೆನ್ನಾಗಿತ್ತು, ತುಂಬಾ ಮಾತಾಡಿದ್ರು. ಮತ್ತೆ ಅವರು ಭರತನಾಟ್ಯ ಕೂಡ ಇಲ್ಲಿ ಕಲ್ತಿದ್ದಾರೆ ಅಂತ. ಅದಕ್ಕೆ ಚಂದನ್ ಶೆಟ್ಟಿ ಅವರು ಸಾಂಗ್ ಕೂಡ ಇಲ್ಲಿ ಹಾಡ್ತಾರೆ. ಯಾಕಂದ್ರೆ ಅವ್ರು ರ್ಯಾಪ್ ಸಾಂಗ್ ಆಡೋದಲ್ವಾ, ರ್ಯಾಪ್ ಸಾಂಗ್ ನ ಇಲ್ಲಿ ಹಾಡ್ತಾರೆ. ಅವರು ಭರತನಾಟ್ಯ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಸ್ವಲ್ಪ ಇಂಪ್ರೆಸಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಇತ್ತು. ಆದ್ರೆ ಇಲ್ಲಿ ನಿರಂಜನ್ ದೇಶಪಾಂಡೆ ಅವರು ಕ್ವಶನ್ ಕೇಳ್ತಾರೆ. ಅವರು ನಿರೂಪಕರು ಹೌದು, ಬಟ್ ಅವರು ಕೂಡ ಇಲ್ಲಿ ಮಾತಾಡ್ಬೇಕಲ್ವಾ. ಇಲ್ಲಿ ಮಾತಾಡಿದ್ರು. ಅಲ್ಲಿ ಕೊಟ್ಟಿರೋ ಜಡ್ಜಸ್ಗಳು ಯಾರ್ಯಾರು ಅಂತ ಕೇಳಿದಾಗ ಮೇನ್ ಆಗಿ ನಾವು ಒಂದು ರಿಯಾಲಿಟಿ ಶೋಗೆ ವಿಡಿಯೋನ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದೀವಿ ಅಂದ್ರೆ ಒಂದಿಷ್ಟು ಆ ಶೋ ಬಗ್ಗೆ ಅಂದ್ರೆ ತುಂಬಾ ಡೀಪ್ ಆಗಿ ಹೋಗೋಕ್ಕಿಂತ ಸ್ವಲ್ಪ ಮೇನ್ ಆಗಿ ಒಂದೆರಡು ಪಾಯಿಂಟ್ಸ್ಗಳನ್ನ ಇಲ್ಲಿ ತಿಳ್ಕೊಂಡಿರ್ಬೇಕು. ಆ ಒಂದು ರಿಯಾಲಿಟಿ ಶೋ ಬಗ್ಗೆ ಜಡ್ಜಸ್ಗಳಾಗಿರ್ಬೋದು, ಮತ್ತೆ ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗಳಿರ್ಬೋದು, ಅವ್ರ ಬಗ್ಗೆ ಇಲ್ಲಿ ತಿಳ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮೇನ್ ಆಗಿ ಶ್ರುತಿಯವ್ರ ಹೆಸರು ಮತ್ತೆ ಸಂಗೀತ ಶೃಂಗಿಯವರ ಹೆಸರು ಅವ್ರಿಗೆ ಗೊತ್ತೇ ಇರಲಿಲ್ಲ. ಚಂದನ್ ಶೆಟ್ಟಿ ಅವ್ರ ಹೆಸರು ಮಾತ್ರ ಅವ್ರಿಗೆ ಗೊತ್ತಿತ್ತು. ಮೇನ್ ಮೈನಸ್ ಪಾಯಿಂಟ್ ಅವ್ರಿಗೆ ಎಲ್ಲಪ್ಪ ಆಗಿದ್ದು ಅಂತಂದ್ರೆ ಇಲ್ಲೇನೆ. ಯಾಕಂದ್ರೆ ಅಟ್ಲೀಸ್ಟ್ ಸಂಗೀತ ಶೃಂಗಿಯವರು ಬಿಗ್ ಬಾಸ್ ಅಲ್ಲಿ ಮಾತ್ರನೇ ಇಲ್ಲಿ ಕಾಣಿಸ್ಕೊಂಡಿದ್ರು. ಆದ್ರೆ ಅವರು ಧಾರಾವಾಹಿಲೂ ಕೂಡ ಇಲ್ಲಿ ಮಾಡಿದ್ರು ಸಂಗೀತ ಶೃಂಗೇರಿಯವರು ವಿನಯ್ ಅವ್ರ ಜೊತೆ. ಅದನ್ನು ಕೂಡ ಇಲ್ಲಿ ಗೊತ್ತಿರಲಿಲ್ಲ. ಶ್ರುತಿಯವರು ಸುಮಾರು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, ಸೈ ಅಂತ ಅನಿಸ್ಕೊಂಡಿದ್ದಾರೆ. ಈಗ ಕೆಲವೊಂದು ಸೀನ್ಗಳು ಹೇಗಿರುತ್ತೆ ಅಂತಂದ್ರೆ ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಅವ್ರು ಅಳ್ತಿದ್ರು ಅಂತಂದ್ರೆ ನಮಗೂ ಕೂಡ ಅಳು ಬಂದ್ಬಿಡುತ್ತೆ. ಆ ರೀತಿಯಾದ ಒಂದು ಸೀನ್ಗಳಿರುತ್ತೆ. ಬಟ್ ಶ್ರುತಿಯವ್ರ ಹೆಸರು ಕೂಡ ಇಲ್ಲಿ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಅಪಾಲಜಿ ಕೂಡ ಇಲ್ಲಿ ಕೇಳಿದ್ರು. ಅಂದ್ರೆ ಕ್ಷಮಿಸ್ಬಿಡಿ, ಆ ಒಂದು ಜಾಗದಲ್ಲಿ ನಾನು ಇದ್ದಿದ್ರೆ ನನಗೂ ಕೂಡ ಇದೇ ರೀತಿ ಆಗಿರೋದು, ಡಿಸಪಾಯಿಂಟ್ ಆಗಿರೋದು ಅಂತ ಇಲ್ಲಿ ಹೇಳಿದ್ರು ರೋಶಿನಿ ಅವರು. ಅದಕ್ಕೆ ಇಲ್ಲಿ ಇಬ್ರು ಓಕೆ ಮಾಡಿದ್ರು, ಇಬ್ರು ಹೋಲ್ಡ್ ಮಾಡಿದ್ರು. ಅದಕ್ಕೋಸ್ಕರ ಈಗ ಅವರು ಹೋಲ್ಡ್ ಅಲ್ಲಿ ಇದ್ದಾರೆ. ತುಂಬಾ ಚೆನ್ನಾಗಿ ಭರತನಾಟ್ಯ ಮಾತುಗಾರಿಕೆ ಎಲ್ಲ ಇಲ್ಲಿ ಇತ್ತು. ಬಟ್ ಸ್ಟೇಜ್ ಮೇಲೆ ಇಲ್ಲಿವರೆಗೂ ನಾನು ಬರಕ್ಕೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಕಣ್ಣೀರ್ ಹಾಕೋರು. ಹೌದು, ಎಂತವ್ರಿಗೆ ಆದ್ರೂ ಕೂಡ ಬೇಜಾರಾಗ್ಬಿಡುತ್ತೆ, ಹೌದಲ್ವಾ. ಒಂದ್ ಸ್ವಲ್ಪ ನಾನು ತಿಳ್ಕೊಂಡ್ ಬಂದಿದ್ರೆ ತುಂಬಾನೇ ಚೆನ್ನಾಗಿರೋದು ಅಂತಂದ್ಬಿಟ್ಟು. ಯಾಕಂದ್ರೆ ನೆಕ್ಸ್ಟ್ ಅವ್ರ ವಿಡಿಯೋ ಏನೋ ಮಾಡಾಕಿದ್ರು, ನೆಕ್ಸ್ಟ್ ರೌಂಡ್ಗೆ ಬರ್ತಾ ಇದ್ದಾರೆ, ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿತ್ತು ಅಷ್ಟೇ. ಈಗ ಅವ್ರನ್ನ ಬೆಳಿಗ್ಗೆನೆ ಇಲ್ಲಿ ಕರ್ಸಿರ್ತಾರೆ. ಯಾಕಂದ್ರೆ ಸುಮಾರು ಜನ ಇದ್ರ ಬಗ್ಗೆ ವಿಡಿಯೋ ಕೂಡ ಇಲ್ಲಿ ಮಾಡಾಕಿದ್ದಾರೆ. ಅವ್ರು ಎಷ್ಟು ಗಂಟೆಗೆ ಇಲ್ಲಿ ಹೋದ್ರು ಏನು ಅಂತ ಅಂದ್ಬಿಟ್ಟು. ಅಲ್ಲಿಗೆ ಹೋದಾಗ ಇಲ್ಲಿ ಸ್ವಲ್ಪ ಮಾತಾಡಕ್ಕಂತೂ ಟೈಮ್ ಅಂತೂ ಇಲ್ಲಿ ಸಿಕ್ಕಿರುತ್ತೆ. ಇವ್ರು ಯಾರು ಅವ್ರು ಯಾರು ಜಡ್ಜಸ್ಗಳು ಹೆಸರಾದ್ರೂ ತಿಳ್ಕೊಂಡಿದ್ರೆ ಸ್ವಲ್ಪ ಅವರಿಗೆ ಒಂದು ಪ್ಲಸ್ ಆಗಿರೋದು. ಯಾರಾದ್ರೂ ಒಬ್ರು ಇಲ್ಲಿ ಇನ್ನೊಂದು ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ಅವರು ಸೆಲೆಕ್ಟ್ ಕೂಡ ಆಗಿರೋರು. ಆದ್ರೆ ಈಗ ಹೋಲ್ಡ್ ಆಗಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಮಾತುಗಾರಿಕೆ ಇದೆ, ಟ್ಯಾಲೆಂಟ್ ಇದೆ. ಆದ್ರೆ ನಾವು ಯಾರನ್ನ ಎದುರುಗಡೆಯಲ್ಲಿ ಹೋಗಿ ಮಾತಾಡ್ತಿದೀವಿ ಅಂತ ಅಂದಾಗ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅವ್ರು ಹೋಗ್ಬೇಕು ಅಂತ ಇಷ್ಟಪಡ್ತಿದ್ದಾರೆ. ಬಟ್ ಬಿಗ್ ಬಾಸ್ ಬಂದಿರೋ ಕಂಟೆಸ್ಟೆಂಟ್ಗಳು ಯಾರು ಅಂತ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಹೇಳಿ. ಸ್ವಲ್ಪ ಅದಕ್ಕೆ ಇಲ್ಲಿ ಅವ್ರನ್ನ ಹೋಲ್ಡ್ ಅಲ್ಲಿ ಇಟ್ರು. ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ? ಇವಾಗ ಹೋಲ್ಡ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಹೋಲ್ಡ್ ಅಲ್ಲಿ ಇರೋರು ಎಲ್ರಿಗೂ ಕೂಡ ನೆಕ್ಸ್ಟ್ ರೌಂಡ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಆ ನಂತರ ನೆಕ್ಸ್ಟ್ ಕಂಟೆಸ್ಟೆಂಟ್ ಗಳು ಇಲ್ಲಿ ಬರ್ತಾ ಹೋದ್ರು. ಅವ್ರು ಏನ್ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು 2 ನಿಮಿಷ 3 ನಿಮಿಷ ಈ ರೀತಿಯಾಗಿ ತೋರಿಸಲಿಲ್ಲ. ಅಂದ್ರೆ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ ಅವರು ಜಡ್ಜಸ್ಗಳನ್ನ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಅಂದ್ರೆ ಸ್ವಲ್ಪ ಮಾತಾಡೋದಲ್ಲಿ ಫೇಲ್ಯೂರ್ ಆದ್ರು ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಒಂದು ರುಮನ್ ಅನ್ನೋರು ಮತ್ತೆ ಯೋಗಾನಂದ್ ಶರ್ಮಾ ಅವರು, ಇವರು 34 ವರ್ಷ, ಮೈಸೂರವರು. ನೋಡಿ, ಇಲ್ಲಿ ಇವರಾಗಿದ್ದ ತಕ್ಷಣ ಬಸವರಾಜ್ ಅವರು, ಅವ್ರಿಗೂ ಕೂಡ 34 ವರ್ಷ, ಬಳ್ಳಾರಿಯವರು. ಅವರು ಹುಡುಗ, ಬಟ್ ಹುಡುಗಿ ವೇಷದಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅಲ್ಲಿ ಜಡ್ಜಸ್ಗಳು ಕೇಳ್ತಾರೆ, ನೀವು ಹುಡುಗನ ವೇಷದಲ್ಲೇ ಬರ್ಬೋದಿತ್ತಲ್ಲ ಅಂತಂದ್ಬಿಟ್ಟು. ಬಟ್ ಅವ್ರು ಏನು ಮಾತಾಡಿದ್ರೆ ಏನೋ ಗೊತ್ತಿಲ್ಲ, ಎಲ್ಲ ಕಟ್ಟಾಗಿದೆ. ಅವರು ಹುಡುಗ ಆದರೂ ಕೂಡ ಹುಡುಗಿ ವೇಷದಲ್ಲಿ ಯಾಕೆ ಬಂದರು ಅಂತಂದ್ಬಿಟ್ಟು ಒಂದು ರೀಸನ್ ಅಂತೂ ಇಲ್ಲಿ ಕೊಟ್ಟಿಲ್ಲ. ಭರತನಾಟ್ಯ ಡ್ರೆಸ್ ಇಲ್ಲಿ ರೆಡಿಯಾಗಿ ಬಂದಿದ್ರಲ್ಲ ಅವರೇನೆ ಬಸವರಾಜು ಅಂತಂದ್ಬಿಟ್ಟು. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಅದಾನ ಡೆಬ್ಯೂ ಅಂತಂದ್ಬಿಟ್ಟು 40 ವರ್ಷ ಅವ್ರಿಗೆ. ಒಂಥರ ಇವ್ರನ್ನ ನೋಡಿದ್ರೆ ಸ್ವಲ್ಪ ನಿಗ್ರಸ್ಗಳು ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕಾಣಿಸಿದ್ರು. ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ನಾನು ಮನೆಯೊಳಗಡೆ ಹೋದರೆ ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಅವರು ಸೆಲೆಕ್ಟ್ ಆಗಲಿಲ್ಲ, ಹಾಗೆ ರಿಜೆಕ್ಟ್ ಆಗೋದ್ರು. ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ರುಬೀನಾ UK ಅನ್ನೋರು ಬರ್ತಾರೆ. 29 ವರ್ಷ, ಗದಗ್ನವರವರು. ಒಂದು ಫಾರಮ್ ಇವಾಗ ನಾವು ಏನು ಕೊಟ್ಟಿರ್ತೀವಿ ಅಲ್ಲಿ ಹೋದಾಗ ಫಾರಮ್ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಇಲ್ಲಿ ನಾವು ಫಿಲ್ ಮಾಡಬೇಕು. ಆ ಫಾರಮಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಉತ್ತರ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಆ ಕಾಲಮ್ನ ಹಾಗೆ ಖಾಲಿ ಬಿಟ್ಟಿರ್ತಾರೆ. ಅದಕ್ಕೆ ಯಾಕೆ ಖಾಲಿ ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಅಂದರೆ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಅಂತಂದರೆ ಈಗ ಆ ಒಂದು ಫಾರಮಲ್ಲಿರೋ ಒಂದು ಕ್ವಶನ್ಗೆ ಉತ್ತರನೇ ಅವ್ರಿಗೆ ಸಿಕ್ಕಿಲ್ಲ ಅಂತಂದರೆ ಇನ್ನು ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ಬಿಟ್ಟು ಇವ್ರು ಯಾವ ರೀತಿ ಸರ್ವೆ ಆಗ್ತಾರೆ ಅಂತಂದ್ಬಿಟ್ಟು ಇವ್ರನ್ನೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಜ್ವಲ್ 21 ವರ್ಷ, ಬೆಂಗಳೂರು ಅವರೇ. ನೋಡಿ, ಇವರು ನಿಮ್ಮಲ್ಲಿರೋ ಟ್ಯಾಲೆಂಟ್ ತೋರಿಸಿ ಅಂತಂದ್ರೆ ಸ್ಟೇಜ್ ಮೇಲೆ ಬಿದ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಮಾಡ್ತಾಳೆ ಆ ರೀತಿ ಕೈಯೆಲ್ಲ ಅಲ್ಲಾಡಿಸ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಕ್ಕೆ ವಿನಯ್ ಕರೆಕ್ಟಾಗಿ ಹೇಳ್ತಾರೆ, ನೀವು ನೆಕ್ಸ್ಟ್ ಸೀಸನ್ ಬಾ ಹೋಗು ಅಂತಂದ್ಬಿಟ್ಟು. ಇಲ್ಲಿ ಟ್ಯಾಲೆಂಟ್ ತೋರಿಸು ಅಂತಂದ್ರೆ ಬಿದ್ದು ಸ್ಟೇಜ್ ಮೇಲೆ ಒದ್ದಾಡೋದೆಲ್ಲ ಟ್ಯಾಲೆಂಟಾ? ಅದನ್ನ ಮನೆಯಲ್ಲೇ ಮಾಡಬಹುದಿತ್ತು. ಅವರು ಲಕ್ಷಾಂತರ ಜನ ಇಲ್ಲಿ ವಿಡಿಯೋ ಮಾಡಿ ಕಳಿಸಿದ್ರು. ಆದ್ರೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಏನೋ ಒಂದು ಟ್ಯಾಲೆಂಟ್ ಇತ್ತು ಅಂತ ಕಾಣಿಸುತ್ತೆ. ಬಟ್ ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಟ್ರು. ಅಲ್ಲೆಲ್ಲ ಸ್ಟೇಜ್ ಮೇಲೆ ಬಿದ್ದು ಒದಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ನೀನು ನೆಕ್ಸ್ಟ್
ಬಾ ಅಂತಂದ್ಬಿಟ್ಟು ಹೇಳ್ಬಿಟ್ಟು ವಿನಯ್ ಗೌಡ ಅವರು ಹೇಳ್ಬಿಟ್ಟು ಕಳಿಸಿದ್ರು. ನಂತರ ಬಂದಿದ್ದು ವೀಣಾ ಎಂ.ಆರ್ 30 ವರ್ಷ ಬೆಂಗಳೂರವರು. ಇವ್ರು ಏನು ಗೊತ್ತಾ, ಅಳೋದನ್ನ ಸಿಂಪತಿ ಅನ್ಕೊಂತಾರೆ, ಅದಕ್ಕೆ ನಾನಿಲ್ಲಿ ಅಳಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಭಾಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಹೇಳಿ ಶ್ರುತಿ ಅವರು ಹೇಳಿದ್ರು, ನಿಮ್ಮಲ್ಲಿರೋ ಒಂದು ಭಾವನೆನ ನೀವು ಹೊರಗಡೆನೆ ಹಾಕಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಹೆದರ್ಕೊಂಡು ಆ ರೀತಿ ಮಾಡ್ದಂಗೆ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ಅವರು ಕೂಡ ಇಲ್ಲಿ ರಿಜೆಕ್ಟ್ ಆಗ್ತಾರೆ. ನೆಕ್ಸ್ಟು ರಾಕೇಶ್ ಮಾಧವ ಅವರು ಕೂಡ ಅಷ್ಟೇ 38 ವರ್ಷ, ಅವರು ಕೂಡ ಇಲ್ಲಿ ರಿಜೆಕ್ಟ್ ಆಗಿ ಹೋಗ್ತಾರೆ.